ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಚಂದನ್ ಫ್ಯಾನ್ ಕೇಳ್ತಾ ಇದ್ರಲ್ಲ, ನೋಡಿ ಝೂಮ್ ಆಗ್ತೀನಿ, ಚೆನ್ನಾಗಿ ನೋಡ್ಕೊಳ್ಳಿ. ಅಮಾವಾಸ್ಯೆ ದಿವಸ ನಾವು ಪಕ್ಷ ಮಾಡೋದು. ನಾವು ಒಬ್ಬೊಬ್ರು ಒಂದೊಂದು ಮನೇಲಿ ಮಾಡಲ್ಲ, ಒಂದೇ ಮನೆ. ಈ ಮನೆ ಏನ್ ಮಾಡ್ತಿದ್ದೀರಾ? ಮತ್ತೆ ಟೀನಾ? ಮತ್ತೆ ಎಷ್ಟು ಜನ ಸೇರ್ತೀರಾ? ಜನ ತನಕ ಇರ್ತೀವಿ. ನೀವಿಬ್ರು ಬ್ರದರ್ಸಾ? ಸೊ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾವು ಊರಿಗೆ ಹೋಗ್ತಾ ಇದ್ದೀವಿ, ನಮ್ಮೂರು ಅಂತರಳ್ಳಿ. ಸೊ ನಾಳೆ ಪಕ್ಷ ಇದೆ, ಸೊ ಇವತ್ತೆಲ್ಲ ಹೋಗಿ ರೆಡಿ ಮಾಡ್ಕೊತಾ ಇದ್ದೀವಿ. ಸೊ ನಮ್ಮ ಅಕ್ಕ ನೋಡಿ ಇಲ್ಲಿ ಸೆಲ್ಫಿ ತಗೊತಾ ಇದ್ದಾಳೆ. ನಮ್ಮ ಮಮ್ಮಿ ಇಸ್ ಕಮಿಂಗ್ ಫ್ರಮ್ ಬ್ಯಾರ್. ನಾವು ಇವಾಗ ಹೊರಟಿದ್ದೀರಿ. ನಮ್ಮದು ಪಕ್ಷ ಒಂಥರ ತುಂಬ ಡಿಫ್ರೆಂಟಾಗಿ ಮಾಡ್ತಾರೆ, ಎಲ್ಲ ಒಂದೇ ಕಡೆ ಊರಲ್ಲಿ ಸೇರಿ ಮಾಡೋದು. ಸಾಕ್ಬಿಡೆ ಸೊ ಏನೇನೋ ಹಿಂಗೆ ಅಂತ ನಾವು ತೋರಿಸ್ತೀನಿ. ಕೀಪ್ ವಾಚಿಂಗ್, ಓಕೆ? ನೋಡಿ ಅಪ್ಪ, ನೀನು ಇಲ್ಲೇ ಇರಪ್ಪ. ಬಿಡು, ಇಲ್ಲ ನಮ್ಮ ಜೊತೆ ನಮ್ಮ ಬುಜ್ಜಿ ಬಂದಿದ್ದಾನೆ. ಹಾಯ್ ಬುಜ್ಜಿ, ಅವನದು ಬರ್ಡೇ ಆಯಿತು ರೀಸೆಂಟಾಗೆ. ಹ್ಯಾಪಿ ಬರ್ಡೇ ಬುಜ್ಜಿ. ಹಾಂ, ಬಾ ಗೈಸ್. ಇವ್ರು ನೋಡಿ ನನ್ನ ಪಾರ್ಟ್ನರ್ ಚಂದನ್ ಫ್ಯಾನ್ಸ್. ಅಟೆನ್ಷನ್, ಹಾಯ್ ಮಾಡೋ ಚಂದನ್. ನಿನ್ನ ಫ್ಯಾನ್ ಯಾರೋ ಕೇಳ್ತಾನೆ ಇರ್ತಾರೆ. ಥ್ಯಾಂಕ್ಸ್ ಹೇಳೋ ನಿನ್ನ ಫ್ಯಾನ್ಗೆ, ತುಂಬ ಗೈಸ್ ನೋಡಿ ಚಂದನ್ನ ಕೇಳ್ತಾ ಇದ್ರಲ್ಲ, ಅಲ್ಲಿ ಬಂದಿದ್ದಾನೆ. ಥ್ಯಾಂಕ್ಸ್ ಹೇಳ್ತಾ ಇಲ್ಲ, ಹೇಳ ಧನ್ಯವಾದಗಳು. ಚಂದನ್ ಫ್ಯಾನ್ ಕೇಳ್ತಾ ಇದ್ರಲ್ಲ, ನೋಡಿ ಝೂಮ್ ಆಗ್ತೀನಿ, ಚೆನ್ನಾಗಿ ನೋಡ್ಕೊಳ್ಳಿ. ಆಯ್ತಾನು ನೀನೆ ಕಲೆಯಾಗಿ ರಣರಂಗವಾಗಿ. ಸೊ ಗೈಸ್, ನಾವೀಗ ನಮ್ಮ ಊರಿಗೆ ಬಂದಿದ್ದೀವಿ. ನಮ್ಮೂರು ತೋರಿಸಿ, ಆ ಕಡೆ ತೋರಿಸಿ. ಅಂತರಳ್ಳಿ ಅಂತ ನಮ್ಮೂರು, ಅಲ್ಲಿ ಬೋಲ್ಡ್ ಇದೆ ನೋಡಿ, ಅಂತರಳ್ಳಿ ಸ್ವಾಗತ ಅಂತ. ಸೊ ಗೈಸ್, ನಮ್ಮೂರಲ್ಲಿ ಇವತ್ತು ಸ್ಯಾಟರ್ಡೆ, ನಾಳೆ ಪಕ್ಷ ಇರೋದು. ಅಮಾವಾಸ್ಯೆ ದಿವಸ ನಾವು ಪಕ್ಷ ಮಾಡೋದು. ನಾವು ಒಬ್ಬೊಬ್ರು ಒಂದೊಂದು ಮನೇಲಿ ಮಾಡಲ್ಲ, ಒಂದೇ ಮನೆ. ಈ ಮನೆ ಇದೆಯಲ್ಲ, ಈ ಮನೇನ ಅದಕ್ಕೆ ಅಂತಲೇ ಕಟ್ಸ್ಬಿಟ್ಟು ಬಿಟ್ಬಿಟ್ಟಿದ್ದೀವಿ. ಸೊ ಅಲ್ಲಿ ಪೆಂಡಲ್ ತೋರಿಸಿ, ಅಲ್ಲಿ ನೋಡಿ ಪೆಂಡಲ್ ಹಾಕಿದ್ದೀವಿ. ಬಂದು ಒಳ್ಳೆಗೆ ಸಂದಿರ್ತೀವಿ. ಸೊ ಏನಂತಂದರೆ ನಾಳೆ ಒಂದು 300+ ಜನ ಬರ್ತಾರೆ ಇಲ್ಲಿಗೆ. ಅಂದರೆ ನಮ್ಮ ಫ್ಯಾಮಿಲಿಯಲ್ಲಿ ಯಾರ್ಯಾರು ಇದ್ದೀವಿ ಅವರಷ್ಟು ಜನನೂ ಬಂದು ಇದೇ ಮನೇಲೆ ನಾವು ಧೂಪ ಹಾಕೋದು. ಆ್ಯಂಡ್ ನಾನು ನೆಕ್ಸ್ಟ್ ಕ್ಲಿಪ್ಪಿಂಗ್ ಹಾಕ್ತೀನಿ. ಫುಲ್ ಗೋಡೆ ಫುಲ್ಲು ಯಾರ್ಯಾರು ತೀರೋಗಿದ್ದಾರೆ ಅವ್ರದ್ದು ಫೋಟೋ ಹಾಕಿದ್ದೀವಿ. ಇನ್ನೂ ಎಷ್ಟೋ ಜನದಿಲ್ಲ, ಹಳೆ ಕಾಲದವ್ರದ್ದೆಲ್ಲ ಇಲ್ಲ ನಮ್ಮ ಹತ್ರ. ಸೊ ಇರೋ ಫೋಟೋಸ್ ಹಾಕಿದ್ದೀವಿ. ಸೊ ನಮ್ಮ ಕಡೆ ನಾವು ಹಿಂಗೆ ಮಾಡೋದು. ಫಸ್ಟ್ ಅಲ್ಲಿ ಮಾಡ್ತಾಯಿದ್ವಿ, ಅಲ್ಲಿ ನಮ್ಮ ದೊಡ್ಡಪ್ಪ ಮನೆ ಇದೆ. ಸೊ ದೊಡ್ಡಪ್ಪ ಮನೆಗೆಲ್ಲ ಹೋಗಿ ಮಾಡ್ತಾಯಿದ್ವಿ. ಆಮೇಲೆ ಬೇಡ ಅಂತೇಳಿ ಇಲ್ಲೇ ಒಂದು ಸಪ್ರೇಟ್ ಮನೆ ಕಟ್ಟಿದ್ದೀವಿ. ಹಂಗೆ ಮುಂದೆ ಬನ್ನಿ, ಇತ್ತು. ಸೊ ಗೈಸ್, ಇದು ವಾಶ್ರೂಮು. ಸೊ ಗೈಸ್, ಅದು ವಾಶ್ರೂಮು. ಸೊ ಇಲ್ಲಿ ಇವತ್ತು ಸ್ಟೇ ಆಗ್ತೀವಿ ನಾವು. ಸ್ಟೇ ಆಗಿ ನಾಳೆ ಬೆಳಗ್ಗೆ ಸ್ನಾನ ಆಗೆಲ್ಲ ಅಲ್ಲಿ ವ್ಯವಸ್ಥೆ ಇದೆ. ಸೊ ಈ ಮನೆ ಒಳಗಡೆ ನಾವು ಧೂಪ ಹಾಕ್ತೀವಿ. ಮೋರ್ ದ್ಯಾನ್ ಫೋಟೋ ಒಂದು 35 ಫೋಟೋಸ್ ಇದೆ, ಫ್ರೇಮು. ಯಾರ್ಯಾರು ಇರೋರಿದ್ದಾರೆ ಅವರು, ಇಲ್ದಿರೋರು ತುಂಬ ಜನ ಇದ್ದಾರೆ. ಸೊ ನಮ್ಮ ಕಡೆ ಈಗ ನಡೀತೆ ಪಕ್ಷ. ಆ್ಯಂಡ್ ಇವಾಗ ಒಳಗಡೆ ಕಂಪ್ಲೀಟ್ ಮಾಡ್ತಾಯಿದ್ದಾರೆ. ಸೊ ಕಂಪ್ಲೀಟ್ ಮಾಡೋದು ಎಲ್ಲ ಏನೇನು ಅಂತೆಲ್ಲ ತೋರಿಸ್ತೀನಿ, ಬನ್ನಿ ಗಾಯ್ಸ್. ಇದೆ ನಮ್ಮದು ಪಕ್ಷದ ಮನೆ. ಸೊ ಗೈಸ್, ಇಲ್ಲಿ ಲೇಡೀಸ್ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ ತಂಬಿಟ್ಟು. ಇದು ತೋರಣಗೆ ನೀವೇನಕ್ಕೆ ಏನು ಮಾಡ್ತಾ ಇದ್ದೀರಾ? ಸೊ ಗೈಸ್ ನೋಡಿ, ನಾನು ಹೇಳಿದ್ನಲ್ಲ ಫೋಟೋಸ್ ಹಾಕ್ತಾರೆ ಎಲ್ಲಾರ್ದು ಅಂತ. ಅಲ್ಲೇ ಫುಲ್ ಗೋಡೆ ನೋಡಿ.
ಗೈಸ್ ನಾನು ಹೇಳಿದ್ನಲ್ಲ ಎಲ್ಲರದ್ದು ಫೋಟೋ ಹಾಕ್ತಾರೆ ಅಂತ. ಸೊ ಯಾರ್ಯಾರು ತೀರೋಗಿದ್ದಾರೋ ಅವ್ರದ್ದೆಲ್ಲರದ್ದು ಫೋಟೋ ಇಲ್ಲಿ ಹಿಂಗೆ ಹಾಕ್ತಾರೆ. ಸೊ ಯಾರ್ಯಾರ್ದಿಲ್ಲ ಅವ್ರದ್ದು ಹಾಕಿಲ್ಲ. ಸೊ ಯಾರ್ಯಾರ್ದು ಫೋಟೋ ಸಿಕ್ಕಿದೆ ಅವ್ರದ್ದು ಮಾತ್ರ ನಾವು ಹಾಕಿದ್ದೀವಿ. ಸೊ ಇದನ್ನು ವರ್ಷಕ್ಕೆ ಒಂದೇ ಸಲ ನಾವು ಓಪನ್ ಮಾಡೋದು ಮನೆ. ಈ ವರ್ಷ ಹೋಗಿ ಪೂಜೆ ಮಾಡ್ಕೊಂಡ್ಬಂದಿದ್ದೀವಲ್ಲ, ಸೊ ನೆಕ್ಸ್ಟ್ ವರ್ಷನೇ ನಾವು ಅದನ್ನು ತೆಗೆಯೋದು. ಒಂದು ವಾರಕ್ಕಿಂತ ಮುಂಚೆ ಲೇಡೀಸ್ ಎಲ್ಲ ಹೋಗಿ ಕ್ಲೀನ್ ಮಾಡಿ ಬರ್ತಾರೆ. ಮತ್ತು ಸ್ಯಾಟರ್ಡೇ ಹೋಗಿ ತಂಬಿಟ್ಟು ಮಾಡಿ ಇಟ್ಕೊಂಡಿರ್ತಾರೆ. ಸೊ ನೆಕ್ಸ್ಟ್ ಡೇ ಸಂಡೇಗೆ ಪೂಜೆಗೆ ಮಾತ್ರ ರೆಡಿ ಮಾಡಿಕೊಂಡ್ರೆ ಸಾಕಾಗುತ್ತೆ. ಎಲ್ಲರೂ ಇವಾಗ ತಂಬಿಟ್ಟು ಮಾಡ್ತಾ ಇದ್ದಾರೆ. ಆಯ್ತು ಆಯ್ ಮಂಜುಂಟಿ ಎಲ್ಲೋಯ್ತು ತಂಬಿಟ್ಟು? ಎಲ್ಲೋಯ್ತು ತಂಬಿಟ್ಟು? ಹಾಂ ಏನದು? ಇದು ಯಜಮಾನರಾರ್ತಿ. ಹಾಂ ನಾಳೆ ಮಾಲೆ ಅಮಾವಾಸ್ಯೆ ಅಲ್ಲ, ಹಾಂ ಪಿತೃಪಕ್ಷ ಮಾಲೆ ಅಮಾವಾಸ್ಯೆ ಮಾಡೋದಕ್ಕೋಸ್ಕರ ತಂಬಿಟ್ಟು ಮಾಡ್ತಾ ಇದ್ವಿ. ಏನಂತಾರೆ ಅದನ್ನ? ತಂಬಿಟ್ಟು ಅಲ್ಲ ಯಜಮಾನ್. ಓಕೆ ದೊಡ್ಡಾರ್ತಿ ಮಾಡ್ತೀವಿ, ಅದನ್ನ ಯಜಮಾನರಾರ್ತಿ. ಓಕೆ ಓಕೆ. ಇನ್ನು ಎಷ್ಟು ಮಾಡ್ತೀರಾ ಆ ಥರ? ಟೋಟಲ್ 9 ಮಾಡ್ತೀವಿ. ಅದು ದೊಡ್ಡದೇ 9 ಮಾಡ್ತೀರಾ? 9 ಚಿಕ್ಕದು, 2 ಚಿಕ್ಕದು, ಇದೊಂದು 9 ದೊಡ್ಡದು. ಹಾಂ 9 ದೀಪ, 9 ಬಿಡಿಸಿ. ಹಾಂ ಇದೊಂದು ದೊಡ್ಡ ಹಿರಿಯರು ಅಂತ, ಹಿರಿಯರ್ದು ಹಾಂ ಬಿಗ್ ಬಾಸ್. ಬಿಗ್ ಬಾಸ್. ಓಕೆ ಓಕೆ. ಇವರು ನೀವು ಸೊಸೆ ತಾನೇ? ನನ್ನ ಸೊಸೆ. ಇವ್ರು ಹೆಣ್ಮಕ್ಳು, ಇವ್ರ ಹೆಣ್ಮಕ್ಳು, ಅವ್ರ ಹೆಣ್ಮಕ್ಳು. ಹೆಣ್ಣುತ್ತೆ ತಂಬಿಟ್ನ ನಾವು ಸಪೋರ್ಟ್ ಮಾಡ್ತಾ ಇದೀವಿ ಅಷ್ಟೇ. ಇವಳು ಹೊಸ ಅವರು ಸ್ಟ್ರಾಂಗ್ ಅವರೇ. ಅಕ್ಕ ಬಿಗ್ ಬಾಸ್ ಕಡೆಗೆ ಒಂಚೂರು ನಾವು ಇದು ಬಿಗ್ ಬಾಸ್ ಅದು ಫಸ್ಟ್ ಹೆಣ್ಮಕ್ಳೇ ಮುಟ್ಬೇಕಾ? ಹೆಣ್ಮಕ್ಳೇ ಮಾಡಬೇಕು ಅಂತ. ಓಕೆ ಓಕೆ. ಬಿಗ್ ಬಾಸ್ ಬಿಗ್ ಬಾಸ್ನ ಮುಟ್ತಾ ಇದ್ದೀರಾ? ಬಿಗ್ ಬಾಸ್ ಮಾಡ್ತಾರೆ. ಒಳ್ಳೇದಾಗ್ಲಿ ಒಳ್ಳೇದಾಗ್ಲಿ. ಕುಟುಂಬಕ್ಕೆಲ್ಲ ಹಾಂ ದಾಳಿ ತಂಬಿಟ್ಟಿಗೆ ಪಾಕ. ಎಳ್ಪಾಕ ತೆಗ್ದಿಲ್ಲ, ಬೆಳ್ಪಾಕ ತೆಗ್ದಿದ್ದೀರಿ. ಅವಳನ್ನೇ ಕುಟ್ಕೊಂಡಿದ್ದೀರಾ ಮಧ್ಯ? ಅವಳು ಹೆಣ್ಮಗಳಮ್ಮ, ಹೆಣ್ಮಗಳ? ಈ ವರ್ಷದಿಂದ ಅವಳು ಮಾಡ್ಬೇಕು ತಂಬಿಟ್ನ. ಮಾಡೆ ಮತ್ತೆ ಪ್ರೂಫ್, ವಿಡಿಯೋದಲ್ಲಿ ಪ್ರೂಫ್ ಇದೆ. ಹೌದು. ಏನ್ ಮಾಡ್ತಿದ್ದೀರಾ ಮತ್ತೆ? ಟೀನಾ ಮತ್ತೆ ಪಲಾವ್ ಮಾಡ್ಕೊಂಬಂದಿದ್ರು, ಸಖತ್ತಾಗಿತ್ತು. ನೀವೇ ಮಾಡಿದ್ದಾ? ಎಷ್ಟು ಮಾಡಿದ್ರಿ? ಹೌದಾ, ಅಷ್ಟು ಮಾಡ್ಕೊಂಬಂದಿದ್ರಾ? ಮೊಸರನ್ನ ನೀವೇ ತಂದಿದ್ದು? ಸಖತ್ತಾಗಿತ್ತು. ಹಾಂ 2 ಲೀಟ್ರ್ ಮೊಸರಾ? ಖಾಲಿ ಆಯ್ತಾ ಪಲಾವು? ಚೆನ್ನಾಗಿ ಮಾಡಿದ್ರಿ. ರೆಸಿಪಿ ಹೇಳಿ ಆಮೇಲೆ. ಹಾಯ್ ಆಂಟಿ, ಏನು ಮಾಡ್ತಾ ಇದ್ದೀರಾ? ಶುಗರ್ಲೆಸ್ ಟೀ. ಶುಗರ್ಲೆಸ್ಸಾ? ಪೇಷಂಟ್ ಜಾಸ್ತಿ ಇದ್ದಾರೆ ಶುಗರ್ಲೆಸ್ ಪೇಷಂಟ್ಸ್ಗೆ. ಶುಗರ್ಲೆಸ್ ಟೀ. ಸೆಕೆಂಡ್ ರೌಂಡ್ ಟೀ ಆ್ಯಕ್ಚುಲಿ. ನೀವೇನು ಮಾಡ್ತಾ ಇದ್ದೀರಾ? ಹಾಂ ತಂಬಿಟ್ಟು ಶೇಪ್ ಮಾಡ್ತಾ ಇದ್ದೀರಾ? ಕೆಲಸ ಜಾಸ್ತಿನಾ? ಅದಕ್ಕೆ ನೋವಾಗಲ್ಲ ಸ್ವಲ್ಪ ಅಮ್ಕಮ್ಮ? ನೋಡಲ್ಲಿ ಆಂಟಿ ಮಾಡೋ ಥರ ಮಾಡು. ಸೊ ಗೈಸ್ ಇದು ನೋಡಿ, ಇದು ಊಟ. ಇವತ್ತು ನೈಟ್ ನಾವಿಲ್ಲೇ ಸ್ಟೇ ಇರ್ತೀವಿ. ಸೊ ಅಡುಗೆ ಮಾಡ್ತಾಯಿದ್ದಾರೆ ನಮಗೋಸ್ಕರ. ನಾಳೆ ಊಟನೂ ಇಲ್ಲೇ ಮಾಡೋದು. ಭಟ್ರು ಕಳಿಸಿರ್ತೀವಿ, ಭಟ್ರು ನಮಗೆ ಅಡುಗೆ ಮಾಡಿಕೊಡ್ತಾರೆ. ಸೊ ಇವತ್ತು ನಾವು ಇಲ್ಲೇ ಸ್ಟೇ ಇರೋದ್ರಿಂದ ನೈಟ್ ಊಟ ಬೇಕು ಅಲ್ವಾ? ಸೊ ನೈಟ್ ಊಟ ಇಲ್ಲೇ ಪ್ರಿಪೇರ್ ಮಾಡ್ತಾಯಿದ್ದಾರೆ. ನಮ್ಮ ಪಾಪುನು ಬಂದಿದ್ದಾನೆ ನಮ್ಮ ಜೊತೆ. ನಮ್ಮ ಪಾಪು, ನಮ್ಮ ಮಮ್ಮಿ, ನಮ್ಮ ಮಮ್ಮಿ. ಅಯ್ಯೋ ನಿಮ್ಮ ಮಮ್ಮಿ? ಹಾಂ ನಮ್ಮ ಮಮ್ಮಿ. ಹಾಂ ಹಾಂ ನೋಡ್ತೀಯಾ? ಸಬ್ಸ್ಕ್ರೈಬ್ ಮಾಡಿದ್ಯಾ? ನಿಮ್ಮ ಅಮ್ಮ ಹೊಟ್ಟೆಗೆ ಮುಟ್ಟಿದ್ದ? ಇಲ್ಲ, ನಮ್ಮ ಅಪ್ಪನ ಹೊಟ್ಟೆಲಿ. ನೀನು ಬರೋ ಅಷ್ಟಿಂದ ಜನರೇಷನ್ ನೆಕ್ಸ್ಟ್ ಜನರೇಷನ್ ಕಲಿಯಕ್ಕೆ ಅರಿವಿ ಮೆನ್ಗೆ ಏರ್ಗಾರರು ಎಲ್ಲ ಮಾಡ್ತಾರಮ್ಮ. ತಂಬಿಟ್ ಮಾಡಿ ಅದು ಮತ್ತೆ ಐನೋರ್ನ ಕರೆಸಿ ಅದೆಲ್ಲ ಪೂಜೆ ಮಾಡಿಸಿ ತರಪನ ಬಿಟ್ಟು ಆಮೇಲೆ ಐನೋರ್ ನಮ್ಗೆಲ್ಲ ಬಟ್ಟೆ ಇಟ್ಟು ನೀರು ಹಾಕಿದ್ಮೇಲೆ ಒಳಗಡೆ ಎಲ್ಲ ರೆಡಿ ಮಾಡ್ಕೊಂಡಿರ್ತಾರೆ ತಂಬಿಟ್ಟೆಲ್ಲ. ಅದೆಲ್ಲ ಇದು ಮಾಡಿ ಪೂಜೆ ಮಾಡಿ ಎಲ್ಲರೂ ಬಟ್ಟೆಗಳು ಇಡಬೇಕು, ಇಟ್ಬಿಟ್ಟು ಪೂಜೆ ಮಾಡಬೇಕು. ಎಷ್ಟು ಜನ ಸೇರ್ತೀರಾ? ನಾವು ಸೇರ್ತೀವಿ, ಒಂದು 200 ಜನ ತನಕ ಇರ್ತೀವಿ. 200 ಜನ? 200 ಕುಲ ಬಂದವರೆಲ್ಲ ಫುಲ್ಲು ಅವ್ರ ಸಪ್ರೇಟಲ್ಲಿ ಮನೇಲಿ ಮಾಡಲ್ಲ? ಯಾರು ಮಾಡಲ್ಲ, ಒಟ್ಟಿಗೆ ಎಲ್ಲ ಇಲ್ಲೇ ಮಾಡೋದು. ಒಟ್ಟಿಗೆ ಎಲ್ಲ ಇಲ್ಲೇ ಮಾಡೋದು. ಇದೇ ಊರಲ್ಲೇ ಮಾಡ್ಬೇಕು ನಾವು, ಇದೇ ಊರು. ಬೇರೆ ನಮ್ಮ ಮನೆಗಳಲ್ಲಿ ಮಾಡ್ಕೊಳಂಗಿಲ್ಲ, ಇಲ್ಲೇ ಮಾಡ್ಬೇಕು. ಎಷ್ಟು ಜನಕ್ಕೆ ಅಂದ್ರೆ ನಮ್ಮ
ಎಡೆ ಇಕ್ಕದ 35 ಫೋಟೋ ಏನೋ ಇದೆ 35 ಫೋಟೋ ಇರ್ಬೋದು 36 ಫೋಟೋ ಇನ್ನ ಮಿಕ್ಕಿರೋದಿದೆ, ಫೋಟೋಸ್ ಇಲ್ಲ. ಫೋಟೋಸ್ ಇಲ್ಲ ಇನ್ನು. ತಾತಗಳು ಮುತ್ತಾತಗಳದಿಲ್ಲ, ಇವಾಗ ತಾತಗಳದಿಂದ ಬಂದಿರೋದು ಗೊತ್ತಿರೋ ಅಷ್ಟು 36 ಫೋಟೋ ಇದೆ ಇವಾಗ ಇತ್ತೀಚೆಗೆ. ಅದೇ ಅಂತರಳ್ಳಿಯಲ್ಲಿ ಮುಂಚೆ ತಾತ ಮನೇಲಿ ಮಾಡ್ತಾ ಇದ್ವಿ. ಇದೇ ಊರು ಇದೇ ಎಲ್ಕಟ್ಟಲ್ಲಿ ಮಾಡ್ಬೇಕು ಅಂತ ಹೇಳಿದಕ್ಕೆ ಸಪ್ರೇಟ್ ಮನೆ ಮಾಡಿ ಅವರು ನಮಗ್ ಜಾಗ ಕೊಟ್ರು. ಎಲ್ರು ಸೇರಿ ಅವರು ಜಾಗ ಕೊಟ್ರು ನಮ್ಗಿದು. ಆ ಜಾಗದಲ್ಲಿ ಮನೆ ವರ್ಷಕ್ಕೆ ಒಂದೇ ಸಲ ಬರೋದು ಇಲ್ಲಿಗೆ. ಎಲ್ರು ಸೇರಿ ನಮ್ಗೂ ಫ್ಯಾಮಿಲಿ ಎಲ್ಲ ಸೇರಿ ಎಲ್ರು ಅಣ್ಣ ತಮ್ಮಂದಿರೆಲ್ಲರೂ ಸೇರಿ ಕಟ್ಟಿರೋದು. ಎಲ್ಲ ಸೇರಿ ದುಡ್ಡುಗಳು ಇಷ್ಟಿಷ್ಟು ಅಂತ ಹಾಕೊಂಡು ಎಲ್ರು ನಾವೇ ಕಲೆಕ್ಟ್ ಮಾಡ್ಕೊಂಡು ಎಲ್ಲ ಮನೆಯವರು ಬಂದು ಮಾಡ್ತೀವಿ. ಅಡಿಗೆ ಎಲ್ಲ ಇಲ್ಲೇ, ಭಟ್ರು ಎಲ್ಲ ಭಟ್ರ ಕೈಲೇ ಅಡಿಗೆ ಮಾಡಿಸೋದು. ಊಟಕ್ಕೆಲ್ಲರಿಗೂ ಇಲ್ಲೇ ತಿಂಡಿ ಊಟ ಎಲ್ಲ ನೈಟ್ ಆಲ್ಟ್ ಇರ್ತೀವಿ. ನೈಟ್ ಇದ್ದು ಬೆಳಗ್ಗೆ ಇದು ಮಾಡಿ ಐನವ್ರಿಗೆಲ್ಲ ಕರೆಸಿದ್ದು ಮಾಡಿದಾದ್ಮೇಲೆ ಮತ್ತೆ ನೈಟ್ ಹಂಗೆ ಇಟ್ಬಿಟ್ಟು ನಮ್ಮ 6ನೇ ದಿವಸ ಬೆಳಗ್ಗೆ ತೆಗಿಯೋದು. ಎಡೆ ಇಟ್ಬಿಟ್ಟು ಅದೆಲ್ಲ ಕತ್ತರಿಸೋದು ಅಲ್ಲಿ ವಿಡಿಯೋಗೆ. ಸೊ ಲೇಡೀಸ್ ಎಲ್ಲ ವಾಷಿಂಗ್ ಬಂದಿದ್ದಾರೆ. ಏನು ವಾಷಿಂಗ್? ಪಾತ್ರೆ ವಾಷಿಂಗಿಗೆ ಬಂದಿದ್ದಾರೆ. ನೀವಿಬ್ರು ಬ್ರದರ್ಸಾ? ನೀವಿಬ್ರು ಬ್ರದರ್ಸಾ? ನೋಡು ಮಕ ನೋಡು, ಮಕದ ಮೇಲೆ ಹೋಲಿಕೆ ಮಾಡಿ ನೋಡು. ಅವ್ರಿಬ್ರು ಬ್ರದರ್ಸ್ ಗೈಸ್. ಬೆಂಕಿ ಆಗ್ತಾ ಇದ್ದಾರೆ ಇಬ್ರು ಬ್ರದರ್ಸ್. ಸೊಳ್ಳೆಗೆ ಅಲ್ಲಿ ಹೇಳ್ತಿದ್ದಾರೆ. ಸೊಳ್ಳೆ ಜಾಸ್ತಿ, ಅದಕ್ಕೆ ಬೆಂಕಿ ಹಾಕ್ತಾ ಇದ್ದಾರೆ. ಬೆಂಕಿ ಹಾಕಿದ್ರೆ ಸೊಳ್ಳೆ ಬರಲ್ವಾ? ಹೊಗೆಗೆ ಟೆಕ್ನಾಲಜಿಯ ಹಸಿತ ಆಯ್ತಾ ಮತ್ತೆ ಮೀಟ್ ಮಾಡಿ ಏನು ಮಾಡಿ ಬಿಸಾಕ್ಬಿಟ್ಟು ನಿಂದೆ ತಂಬಿಟ್ಟು ಮತ್ತೆ ತಿನ್ನೋರೆಲ್ಲ ಹುಷಾರು. ಅಡುಗೆ ಆಗಿದೆ, ಎಲ್ಲ ಊಟ ಸ್ಟೇಷನ್ ನಡೀತಾ ಇದೆ. ನೈಟ್ ಊಟ ನಾವು ನೆಕ್ಸ್ಟ್ ವೆಯ್ಟ್ ಮಾಡ್ತಾ ಇದ್ದೀವಿ. ಊಟ ತಿಂತಾ ಇದ್ದೀವಿ. ಊಟ ಬಜ್ಜಿ, ಏನಿದೆ ಖಾರ ಬೂಂದಿ, ಅನ್ನ ಸಾಂಬಾರು ತಿಂತಿದ್ವಿ. ತುಪ್ಪ ಇಲ್ಲಿ ತುಪ್ಪ ವೇಟ್ ಮಾಡ್ತಾ ಇದ್ದೀವಿ. ತುಪ್ಪ ತರ್ತಾ ಇದ್ದಾರೆ. ತುಪ್ಪ ಸ್ವಲ್ಪ ಹಾಕಿ. ಸಾರಲ್ಲ ಅದು ಉಪ್ಪ ನೋಡಿ ಸಾರು ಹಾಕೊಂಬರ್ತಿದೆ. ಜಾಸ್ತಿ ಆಗ್ತಿದ್ದೀರಾ? ಸೊ ಗೈಸ್, ನಾವು ಊಟ ಆಯಿತು. ಊಟ ಆಗಿ ನೈಟ್ ಸ್ವಲ್ಪ ಜನ ಅಲ್ಲೇ ಸ್ಟೇ ಆಗ್ತಾರೆ. ನಾವು ನಮ್ಮ ಮಾಮ ಮನೆ ಇಲ್ಲಿ ಹತ್ರ ಇರೋದು. ಮಾಮ ಮನೆ ಅಂದರೆ ಗಾನವ ಮನೆ. ಸೊ ಅಲ್ಲಿಗೆ ಹೋಗ್ತಾ ಇದೀವಿ. ಜಾಸ್ತಿ ಜನ ಸ್ಟೇ ಆಗ್ತಾರೆ. ಸೊ ಜಾಗ ಸಾಲಲ್ಲ. ಮತ್ತು ಬೆಳಗ್ಗೆ ಎದ್ದು ಎಲ್ಲರೂ ಒಟ್ಟಿಗೆ ಸ್ನಾನ ಮಾಡೋಕ್ಕೆ ಟೈಮ್ ಸಾಕಾಗಲ್ಲ. 8 o'clock ಪೂಜೆ ಇದೆ. ಅಷ್ಟೊತ್ತಿಗೆ ರೆಡಿ ಆಗಬೇಕಂತ ವಿ ಆರ್ ಗೋಯಿಂಗ್ ಟು ಮೈ ಮಾಮ ಮನೆ. ಇವಾಗ ಹೋಗಿ ಅಲ್ಲಿ ಸ್ಟೇ ಆಗಿ ಮಲ್ಕೊಂಡು ಬೆಳಗ್ಗೆ 8 o'clock ಇಲ್ಲಿ ಬರ್ತೀವಿ. ಸೊ ಅಲ್ಲೋಗಿ ವಿಶ್ರುತ ಬರ್ತಾರೆ, ನಮ್ಮ ವಿಶ್ರುತ ಮೇಡಮ್. ಅವ್ರದ್ದು ತೋರಿಸ್ತೀನಿ. ಅವ್ರು ಯೂಟ್ಯೂಬರ್ ವಿಶ್ರುತ ಅವ್ರು ಬರ್ತಾ ಇದ್ದಾರೆ ನಮ್ಮ ಜೊತೆ. ಆ್ಯಂಡ್ ಇವತ್ತಿಂದೆಲ್ಲಾನು ಫುಲ್ ಪ್ರಿಪ್ರೇಷನ್ನೇ. ಇವತ್ತು ಪೂಜೆ ಇರೋದು ನಾಳೆ. ಇವತ್ತು ಫುಲ್ ಪ್ರಿಪ್ರೇಷನ್ದೇ ಆಗಿರುತ್ತೆ. ತಂಬಿಟ್ಟು ಮಾಡೋದು, ಅದು ಇದು ಕ್ಲೀನ್ ಮಾಡೋದು ಅಂತ. ಸೊ ನಾಳೆ ಜಾಸ್ತಿ ಜನ ನಾಳೆ ಬರೋದು. ಟೈಮ್ ಬಂದು 9 o'clock ಆಗಿದೆ. ಊರ ಕಡೆ ಅಲ್ವಾ, ಫುಲ್ ಲೈಟ್ ಇರಲ್ಲ, ಫುಲ್ ಕತ್ಲು ಅಂದರೆ ಕತ್ಲು. ಹಳ್ಳಿ ನಮ್ಮ ತಾತ ಊರಿದೆ. ಸೊ ಹೋಗ್ತಾ ಇದ್ದೀವಿ ಇವಾಗ. ಇಲ್ಲಿಗೂ ದೊಡ್ಡಬಳ್ಳಾಪುರಕ್ಕೂ 8 ಕಿಲೋಮೀಟ್ರು ಹೋಗ್ತಾ ಇದ್ದೀವಿ. ನಾಳೆ ಜಾಸ್ತಿ ಜನ ಬರ್ತಾರೆ. ಇವತ್ತು ಮೇನ್ ಅಂದರೆ ರೆಡಿ ಮಾಡೋಕ್ಕಷ್ಟೇ ಬಂದಿದ್ದು. ನಾಳೆ ಎಲ್ಲ ಫುಲ್ ಜಾಸ್ತಿ ಜನ ಬರ್ತಾರೆ. ನಾಳೆ ವ್ಲಾಗ್ ಮಾಡಿ ತೋರಿಸ್ತೀನಿ. ನಮ್ಮ ಕಡೆ ಪಿತೃಪಕ್ಷ ಹಿಂಗಿರುತ್ತೆ ಅಷ್ಟೇ. ಸಿಗ್ತೀನಿ. ಈ ವ್ಲಾಗ್ ಎಂಡ್ ಮಾಡಲ್ಲ. ಸೊ ಈ ವ್ಲಾಗಲ್ಲೇ ಕಂಟಿನ್ಯೂ ಆಗುತ್ತೆ. ನಾಳೆದು ನೀವು ಅಲ್ಲೇ ನೋಡ್ಕೊಂಡು ಬಾಯ್. ಎಷ್ಟು ಜನ ನೋಡಮ್ಮ ಇದಕ್ಕೆ. ಮೈಲೋ ಏನು ಇದೇ ಮಾಡ
ಬಂದಿಲ್ವಾ? ನಾನು ಯಾವಾಗ ತಗೊಳ್ಳೋದು ಹಿಂಗಲ್ವಾ ಬ್ಯಾಂಗಲ್ ಬಂಗಾರಿ ಆ ಕಡೆ ಅಮ್ಮ ತಗ್ಗದೆಲೆ ತಗ್ಗದೆಲೆ ಮಾಡಿ ನೋಡ್ದ ಬ್ಯಾಂಗಲ್ ಬಂಗಾರಿ ಸೊ ಗೈಸ್ ನಾನು ಈ ವ್ಲಾಗ್ನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಪ್ರಿಪ್ರೇಷನ್ ವ್ಲಾಗ್ ಆದಮೇಲೆ ಪಕ್ಷದ ವ್ಲಾಗು ಇದೆಲ್ಲೇ ಮಾಡಬೇಕಂತ ಅಂದ್ಕೊಂಡಿದ್ದೆ. ಬಟ್ ಇದನ್ನೇ ತುಂಬ ಲಾಂಗ್ ಬರ್ತಾ ಇದೆ. ಸೊ ಅದು ಇನ್ನೊಂದು ಪಾರ್ಟ್ ಆಗುತ್ತೆ. ಸೊ ಇದು ಮರ್ಜ್ ಮಾಡಿದ್ರೆ ತುಂಬ ಲಾಂಗ್ ಆಗಿಬಿಡುತ್ತೆ. ಅದಕ್ಕೆ ಅಂತ ನಾನು ಏನು ಮಾಡ್ತಾಯಿದ್ದೀನಿ, ಪಾರ್ಟ್ 1 ಪಾರ್ಟ್ 2 ಅಂತ ಡಿವೈಡ್ ಮಾಡ್ತಾಯಿದ್ದೀನಿ. ಸೊ ಈ ವಿಡಿಯೋ ಪಾರ್ಟ್ 1 ಆಗಿರುತ್ತೆ. ಆ್ಯಕ್ಚುಲ್ ಪಿತೃಪಕ್ಷದ ವಿಡಿಯೋ ಪಾರ್ಟ್ 2 ಬರುತ್ತೆ. ಸೊ ಈ ವಿಡಿಯೋ ಇವಾಗ ಹಾಕ್ತಾಯಿದ್ದೀನಿ. ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನಮ್ಮ ಕಡೆ ಪಿತೃಪಕ್ಷ ಈ ಕಡೆನೇ ಈ ಥರನೇ ಮಾಡೋದು. ಸೊ ನಿಮ್ಮ ಕಡೆ ಹೆಂಗೆ ಮಾಡ್ತೀರಾ ಅಂತ ತಿಳಿಸಿ. ಆ್ಯಂಡ್ ನೆಕ್ಸ್ಟ್ ವ್ಲಾಗಿಗೆ ವೆಯ್ಟ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.